ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪ್ಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಕೇರಳಂ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಗಳು ನಡೀತಾ ಇದ್ದಾವೆ. ಅದರ ಪ್ರಚಾರ ಕಾರ್ಯ ಜೋರಾಗಿ ನಡೀತಾ ಇದೆ. ಮತದಾನ ಏಪ್ರಿಲ್ 9ನೇ ತಾರೀಕು ಆಗುತ್ತೆ. ಮೇ 4ನೇ ತಾರೀಕು ಇನ್ನು ಉಳಿದ 4 ರಾಜ್ಯಗಳ ಜೊತೆಯಲ್ಲಿ ಫಲಿತಾಂಶಗಳು ಹೊರಗಡೆ ಬರುತ್ತವೆ. ಈ ಹಿನ್ನೆಲೆಯಲ್ಲಿ ಅಲ್ಲಿ ಯಾರು ಗೆಲ್ಲಬಹುದು ಅನ್ನುವಂಥ ಚರ್ಚೆಗಳು ನಡೀತಿರ್ಬೇಕಾದ್ರೆ ಒಪಿನಿಯನ್ ಪೋಲ್ಗಳು ಒಂದು ಅಲ್ಲಿ ಇಲ್ಲಿ ಬರ್ತಾ ಇದೆ. ಆದರೆ ಈಗ ಒಂದು ಅತಿ ದೊಡ್ಡ ಒಪಿನಿಯನ್ ಪೋಲ್ ಒಂದು ಹೊರಗಡೆ ಬಂದಿದೆ. ಯಾಕೆಂದರೆ ಮಾಡಿರುವಂತಹ ಸಂಸ್ಥೆ ದೊಡ್ಡ ಹೆಸರನ್ನು ಹೊಂದಿರುವಂತಹ ಸಂಸ್ಥೆ ಸಿ ವೋಟರ್ ಮತ್ತು ಮನೋರಮಾ ಪತ್ರಿಕೆ ಸೇರಿಕೊಂಡು ಮನೋರಮಾ ಮಾಧ್ಯಮ ಸೇರಿ ಈ ಒಂದು ಒಪಿನಿಯನ್ ಪೋಲನ್ನು ಮಾಡಿದೆ. ಆ ಮೂಲಕ ಕೇರಳಂನಲ್ಲಿ ಜನರ ಮನಸ್ಥಿತಿ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಅಂದಾಜನ್ನು ಕೊಟ್ಟಂತೆ ಇದೆ. ಕೆಲವು ತಿಂಗಳ ಹಿಂದೆ ಬಂದಂತಹ ಒಪಿನಿಯನ್ ಪೋಲುಗಳಲ್ಲಿ LDF ಪಿನರಾಯಿ ವಿಜಯನ್ ಅವರು 3ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಮರು ಆಯ್ಕೆ ಆಗ್ತಾರೆ, ಮತ್ತೆ ಅಧಿಕಾರಕ್ಕೆ ಕಮ್ಯುನಿಸ್ಟರು ಬರ್ತಾರೆ ಅನ್ನುವಂತಹ ರೀತಿಯಲ್ಲಿ ಒಪಿನಿಯನ್ ಪೋಲ್ಸ್ ಬರ್ತಾ ಇತ್ತು. ಆದರೆ ಈಗ ಪರಿಸ್ಥಿತಿ ನಿಧಾನಕ್ಕೆ ಬದಲಾದಂಗೆ ಕಾಣ್ತಾ ಇದೆ. ಈಗ ಬಂದಿರುವಂತಹ ಒಪಿನಿಯನ್ ಪೋಲ್ ಏನಿದೆ, ಇದು ಅತಿ ದೊಡ್ಡ ಸ್ಯಾಂಪಲ್ ತೆಗೆದುಕೊಂಡು ಮಾಡಿರುವ ಪೋಲ್ ಅಂತ ಪೋಲ್ ಮಾಡಿರುವವರು ಹೇಳ್ಕೊಂಡಿದ್ದಾರೆ. ಸುಮಾರು 40,000ಕ್ಕಿಂತ ಹೆಚ್ಚು ಜನರನ್ನು ಮಾತಾಡಿಸಿ ಈ ಅಂಕಿಗಳನ್ನು ಕೊಟ್ಟಿದ್ದೀವಿ ಅಂತ ಈ ಸಿ ವೋಟರ್ ಮತ್ತು ಮನೋರಮಾ ಸಂಸ್ಥೆ ಹೇಳ್ಕೊಂಡಿದೆ. ಸೊ ಹಾಗಾಗಿ ಇದರಲ್ಲಿ ಒಂದಷ್ಟು ಆ ಕಡೆಗೆ ದಿಕ್ಸೂಚಿಯಾಗಿ ಇದನ್ನು ನೋಡಬಹುದೇನೋ ಅಂತ ಅನಿಸುತ್ತೆ. ಆದರೆ 2 ಬಾರಿ ಕೇರಳದಲ್ಲಿ ಯೂಶ್ವಲ್ ಆಗಿ LDF UDF ಅಂದರೆ ಲೆಫ್ಟ್ ಪಾರ್ಟಿಗಳು ಕಮ್ಯುನಿಸ್ಟರು, UDF ಅಂದರೆ ಕಾಂಗ್ರೆಸ್ ಮತ್ತು ಅವರ ಅಲಯನ್ಸ್, ಅವರ ಸರ್ಕಾರಗಳು, ಹಾಗೆ ತಮಿಳುನಾಡು ರೀತಿಯಲ್ಲೇ 5 ವರ್ಷ ಇವರು 5 ವರ್ಷ ಅವರು 5 ವರ್ಷ ಇವರು 5 ವರ್ಷ ಅವರು. ಆದರೆ ಕಳೆದ ಬಾರಿ ಎಲ್ರಿಗೂ ಆಶ್ಚರ್ಯ ಆಗಿದ್ದು 2021ರಲ್ಲಿ ಪಿನರಾಯಿ ವಿಜಯನ್ ಅವರು ಮರು ಆಯ್ಕೆಯಾಗಿ ಬಂದರು. 2ನೇ ಸಾರಿಗೆ ಬಂದಾಗಲೇ ಎಲ್ರಿಗೂ ಅಚ್ಚರಿ ಆಯಿತು. ಕೇರಳದಲ್ಲಿ 2ನೇ ಬಾರಿಗೆ ಆಯ್ಕೆ ಮಾಡಿದರೆ ಪಿನರಾಯಿ ವಿಜಯನ್ ಅವರ ಆಡಳಿತ ಯಾವ ಮಟ್ಟಕ್ಕೆ ಜನರನ್ನು ತಲುಪಿರಬಹುದು, ಎಷ್ಟು ಅವರು ಪಾಪ್ಯುಲರ್ ಆಗಿರಬಹುದು ಅನ್ನುವಂಥ ಮಾತುಗಳು ಬಂತು. ಆ ನಂತರ ಚುನಾವಣೆಗಳಿಗಿಂತ 3-4 ತಿಂಗಳ ಹಿಂದೆ, ಈ ಬಾರಿ ಚುನಾವಣಾ ಘೋಷಣೆಗಳಿಗಿಂತ 2-3 ತಿಂಗಳ ಹಿಂದೆ ಬರ್ತಿದ್ದಂತಹ ಒಪಿನಿಯನ್ ಪೋಲ್ಗಳಲ್ಲೂ ಸಹ ಮತ್ತೆ ಪಿನರಾಯಿ ವಿಜಯನ್ ಮತ್ತೆ ಕಮ್ಯುನಿಸ್ಟ್ ಗೆಲ್ತಾರೆ ಅನ್ನುವಂಥ ಅಂಕಿಗಳು ಬರ್ತಿದ್ದಾಗ ಎಲ್ರಿಗೂ ಆಶ್ಚರ್ಯ ಆಗಿತ್ತು. ಇದು ಪವಾಡನೇ. 2ನೇ ಬಾರಿಗೆ ಬಂದಿರೋದೇ ಪವಾಡ, ಇನ್ನು 3ನೇ ಬಾರಿಗೆ ಸತತ ಕೇರಳದಲ್ಲಿ ಸಾಧ್ಯ ಇದೆಯಾ ಅಂತ ಪ್ರಶ್ನೆಗಳ ಜೊತೆಗೇ ಇರಬಹುದೇನೋ. ಪಿನರಾಯಿ ವಿಜಯನ್ ಆಡಳಿತ ಆ ಮಟ್ಟಕ್ಕೆ ಜನರನ್ನು ತಲುಪಿರಬಹುದು. ಇಲ್ಲಿ ಇನ್ಕಂಬನ್ಸಿ ಪೂರ್ತಿಯಾಗಿ ಆವರಿಸ್ಬಿಟ್ಟಿದೆಯೇನೋ, ಇರಬಹುದೇನೋ ಅನ್ನುವಂಥ ಮಾತುಗಳು ಬರ್ತಿತ್ತು. ಆದರೆ ಈಗ ಈ ಸಿ ವೋಟರ್ ಮನೋರಮಾ ಸಂಸ್ಥೆ ನಡೆಸಿರುವಂತಹ ಏನು ಒಪಿನಿಯನ್ ಪೋಲ್ ಇದೆಯಲ್ಲ, ಇದನ್ನು ನೋಡಿದಾಗ ಆ್ಯಂಟಿ ಇನ್ಕಂಬೆನ್ಸಿ ಈಗ ಮುಟ್ಟೋದಕ್ಕೆ ಶುರು ಆಗಿದೆಯಾ, ಜನ ಬದಲಾವಣೆಯನ್ನು ಬಯಸ್ತಾ ಇದ್ದಾರಾ ಅನ್ನುವಂಥ ರೀತಿಯಾದಂಥ ಅಂಕಿಅಂಶಗಳು ಬರ್ತಿದೆ. ಬಟ್ ಬದಲಾವಣೆಯನ್ನು ಸಂಪೂರ್ಣವಾಗಿಯೂ ಸಹ ಅವರು ಬಯಸ್ತಾ ಇಲ್ಲ ಅಂತಲೂ ಸಹ ಈ ಅಂಕಿಅಂಶಗಳು ಹೇಳ್ತಾ ಇದೆ. ಸೊ ಏನು ಈ ಬಾರಿ ಆಗಬಹುದು ಅನ್ನೋದ್ರ ಬಗ್ಗೆ ಒಪಿನಿಯನ್ ಪೋಲ್ ಬಂದಿರೋದು ಸಿ ವೋಟರ್ ಮತ್ತು ಮನೋರಮಾದು ಕೇರಳಂ ರಾಜ್ಯದ್ದು ವಿಧಾನಸಭಾ ಚುನಾವಣೆಗಳದ್ದು ಅಂತಂದರೆ, ಅಲ್ಲಿ ಒಟ್ಟಾರೆಯಾಗಿ 140 ಸೀಟಿದೆ. ಮೆಜಾರಿಟಿ ಮಾರ್ಕು 71 ಸೀಟ್ ಯಾರಿಗೆ ಬಂದರೆ ಅವರು, ಅಥವಾ ಯಾವ ಮೈತ್ರಿಗೆ ಬಂದರೆ ಅವರು ಅಲ್ಲಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಸೊ UDF ಈ ಬಾರಿ 69ರಿಂದ 81 ಸೀಟು ಪಡೆದುಕೊಳ್ಳಬಹುದು ಅಂತ ಹೇಳಲಾಗ್ತಿದೆ. ಅದನ್ನೇ ಸಿ ವೋಟರ್ ಮನೋರಮಾ ಹೇಳ್ತಿರೋದು. 69ರಿಂದ 81 ಅಂದರೆ ಮೆಜಾರಿಟಿಗಿಂತ 1-2 ಸೀಟು ಕಡಿಮೆ ಬಿದ್ದರೂ ಬೀಳಬಹುದು. ಆದರೆ ಅತಿ ದೊಡ್ಡ ಮೈತ್ರಿಯಾಗಿ UDF ಬಂದುಬಿಡುತ್ತೆ. ಇನ್ನೇನು ಹತ್ತಿರ ಇರುತ್ತೆ, 2 ಸೀಟು ಹೇಗೋ ಮಾಡ್ಕೊಳ್ಳುತ್ತೆ ಅನ್ನುವ ರೀತಿಯ ಅಂಕಿಗಳಿಂದ ಹಿಡಿದು ಓಕೆ ಮೆಜಾರಿಟಿ 71 ಮೆಜಾರಿಟಿ ಮಾರ್ಕ್, ಅದಕ್ಕಿಂತ 10 ಸೀಟುಗಳು ಸಹ ಜಾಸ್ತಿ ಬರಬಹುದು, 81ರವರೆಗೆ ಹೋಗಬಹುದು ಅಂತ ಈ ಸಿ ವೋಟರ್ ಮನೋರಮಾ ಸರ್ವೆ ಹೇಳ್ತಾ ಇದೆ. ಇನ್ನು LDF ಕಡೆಗೆ ಬರೋದಾದರೆ, LDFಗೆ ಈ ಬಾರಿ 57ರಿಂದ 69 ಸೀಟು ಬರಬಹುದು ಅಂತ ಹೇಳಲಾಗ್ತಿದೆ. ಅಂದರೆ ಕಮ್ಯುನಿಸ್ಟ್ ಮೈತ್ರಿ ಏನಿದೆ ಅದಕ್ಕೆ 57ರಿಂದ 69 ಸೀಟು ಬರಬಹುದು ಅಂತ ಅದು. ಸೊ ಅಲ್ಲಿಗೆ ಮೆಜಾರಿಟಿಯ ಬಳಿಗೆ ಬರಲೂಬಹುದು, 2 ಸೀಟೇ ಕಡಿಮೆ ಆಗಲೂಬಹುದು ಗರಿಷ್ಠವಾಗಿ ಬಂದರೆ ಇವರಿಗೆ ಸೀಟುಗಳು ಅಂತಲೂ ಸಹ ಹೇಳ್ತಿದೆ. ಸೊ ಇದು ಆಲ್ಮೋಸ್ಟ್ ಹಂಗಸಂಬ್ಲಿ, ಆದರೆ ಹಂಗಸಂಬ್ಲಿ ಅಲ್ಲ ಅನ್ನುವ ರೀತಿಯಲ್ಲೇ ಇದೆ. ಯಾಕೆಂದರೆ ಕಾಂಗ್ರೆಸ್ ಬೆಂಬಲಿತ ಅಥವಾ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ 69ರಿಂದ 81,
ಅಲ್ಲಿ 2 ಸೀಟ್ ಕಡಿಮೆ ಆಗಬಹುದು ಮೆಜಾರಿಟಿಗೆ. ಅದೇ ರೀತಿ ಮ್ಯಾಕ್ಸಿಮಮ್ ಸೀಟನ್ನು ಕಮ್ಯುನಿಸ್ಟ್ ಮೈತ್ರಿ ತಗೊಂಡ್ರೆ LDF ಅಲ್ಲೂ ಸಹ 2 ಸೀಟ್ ಕಡಿಮೆ ಆಗ್ಬೋದು. ಆದರೆ ಅವ್ರದ್ದು ಮಿನಿಮಮ್ ಸೀಟ್ ಬಂದರೆ 57 ಸೀಟ್ಗೆ ಅದು ನಿಂತು ಹೋಗುತ್ತೆ. ಅಲ್ಲಿಗೆ ಮೆಜಾರಿಟಿಯಿಂದ ತುಂಬ ದೂರ ಉಳ್ಕೊಂಡ್ಬಿಡ್ತಾರೆ ಅಂತ. ಇನ್ನು ಎನ್ ಡಿ ಎ ಬಹಳ ಪ್ರಯತ್ನ ಮಾಡ್ತಿದೆ, 1 ಸೀಟ್ ಬರಲ್ವಾ. ನರೇಂದ್ರ ಮೋದಿ ಪಾಪ ಲುಂಗಿ ಕಟ್ಕೊಂಡು ಶರ್ಟ್ ಹಾಕ್ಕೊಂಡು ಏನೇನೋ ಮಾಡ್ತಾರೆ ಪಾಪ. ಅಲ್ಲಿ ಹೋಗಿ ತಪ್ಪು ಮಲಯಾಳಂನಲ್ಲಿ ಮಾತಾಡೋದು, ಏನೋ ಒಂದು ಬರಲ್ವಾ ಅಂತ ಇಲ್ಲಿವರೆಗೆ ಆಗ್ತಿತ್ತು. ಈ ಸರ್ವೆ ಹೇಳ್ತಿದೆ 1ರಿಂದ 5 ಸೀಟುಗಳು ಬರಬಹುದು, 1ರಿಂದ 5 ಸೀಟು BJPಗೆ ಬರಬಹುದು ಅಂತ. ನನಗೆ ಗೊತ್ತಿರೋವರೆಗೂ 1 ಬರೋ ಸಾಧ್ಯತೆ ಇದ್ದು ಕಾಣ್ತಿದೆ. ಅದು ರಾಜೀವ್ ಚಂದ್ರಶೇಖರ್ ನಿಂತಿರುವಂಥದ್ದು. ಅದು ಬಿಟ್ಟರೆ ಬೇರೆ ಎಲ್ಲೂ ಸಹ ಸಾಧ್ಯತೆಗಳು ಇಲ್ಲ. ಬಟ್ ಇವರು ಹೇಳ್ತಿದ್ದಾರೆ 1ರಿಂದ 5 ಬರೋ ಸಾಧ್ಯತೆಗಳು ಇದೆ ಅಂತ. ಹಾಗಾದರೆ ಅದನ್ನು ಇವರು ಯಾವ ರೀತಿ ಪರ್ಸೆಂಟೇಜ್ ಲೆಕ್ಕದಲ್ಲಿ, ವೋಟ್ ಶೇರ್ ಲೆಕ್ಕದಲ್ಲಿ ಯಾವ ರೀತಿ ತಗೊಂಡಿದ್ದಾರೆ ಅಂದರೆ, UDF ಕಾಂಗ್ರೆಸ್ ಮೈತ್ರಿ 39% ವೋಟ್ ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ. LDF 36%, 3% ಮಾತ್ರ ಡಿಫ್ರೆನ್ಸ್. NDA 17% ತಗೊಳುತ್ತೆ ಅಂತ ಹೇಳ್ತಿದೆ. ಇದ್ಯಾಕೋ ಎಕ್ಸಾಜರೇಟ್ ಆದಂತಹ ಫಿಗರ್ ಥರ ಕಾಣ್ತಿದೆ. 17% BJP ಕೇರಳಂ ರಾಜ್ಯದಲ್ಲಿ ತಗೊಳ್ಳೋದಕ್ಕೆ ತುಂಬ ಕಷ್ಟ ಇದೆ. ಬಟ್ ಅವ್ರ ನಂಬರನ್ನು ಕೊಟ್ಟಿದ್ದಾರೆ. ಇನ್ನು ಕಳೆದ ಚುನಾವಣೆಯಲ್ಲಿ ಏನಾಗಿತ್ತು ಅಂತ ನೋಡೋದಾದರೆ 2021 ವಿಧಾನಸಭಾ ಚುನಾವಣೆಗಳಲ್ಲಿ ಆಗ LDF 99 ಸೀಟ್ ಪಡ್ಕೊಂಡಿತ್ತು. 140ರಲ್ಲಿ 99 ಸೀಟ್ ಪಡ್ಕೊಂಡಿತ್ತು. 41 ಸೀಟು UDF ಪಡ್ಕೊಂಡಿತ್ತು. ಅಂದರೆ ಪಿನರಾಯಿ ವಿಜಯನ್ ಪೀಕಲ್ಲಿದ್ದರು ಅವರು. 5 ವರ್ಷ ಆಡಳಿತ ನಡೆಸಿ, ಆ್ಯಂಟಿ ಇನ್ಕಂಬೆನ್ಸಿ ಅಲ್ಲಿ ಯಾವಾಗಲೂ ಇರುತ್ತೆ, ಪ್ರತಿ 5 ವರ್ಷಕ್ಕೆ ಸರ್ಕಾರ ಬದಲಾಗುತ್ತೆ ಅನ್ನುವಂತಹ ಹಿಸ್ಟ್ರಿ ಇದ್ದು ಸಹ ಪಿನರಾಯಿ ವಿಜಯನ್ಗೆ ಕೇವಲ ಬಹುಮತ ಅಲ್ಲ, ಸರಳ ಬಹುಮತ ಅಲ್ಲ, ಭರ್ಜರಿ ಬಹುಮತ, ಆಲ್ಮೋಸ್ಟ್ ಕ್ಲೀನ್ ಸ್ವೀಪ್ 10 ತಗೊಂಡೋಗಿ ಜನ ಸೀಟ್ ಕೊಟ್ಟಿದ್ರು. 99 ಸೀಟ್ಸ್ ಬಂದಿತ್ತು. UDFಗೆ ಕೇವಲ 41 ಬಂದಿತ್ತು. NDA 0 ಸುತ್ತಿತ್ತು. ಸೊ ಈ ಬಾರಿ ಅದು ಬದಲಾಗಿ ಈ ರೀತಿ ಆಗುವಂತಹ ಸಾಧ್ಯತೆಗಳಿದೆ ಅಂತ ಸಿ ವೋಟರ್ ಮತ್ತು ಮನೋರಮಾ ತನ್ನ ಒಂದು ಒಪಿನಿಯನ್ ಪೋಲ್ನಲ್ಲಿ ಹೇಳ್ಕೊಳ್ತಿದೆ. ಸೊ ಆ್ಯಕ್ಚುಲ್ ಆಗಿ ಏನಾಗುತ್ತೆ ಅನ್ನೋದು ಮೇ 4ನೇ ತಾರೀಕಿಗೆ ಗೊತ್ತಾಗುತ್ತೆ. ಬಟ್ ಇದೊಂದು ದಿಕ್ಸೂಚಿ ಅಂತಲೂ ನಾವು ನೋಡ್ಕೊಳ್ಬೋದು. ವಿಶ್ಲೇಷಣೆ ಮಾಡುವವರಿಗೆ ಮತದಾರರ ಮೇಲೆ ಇದು ಅಷ್ಟು ಪರಿಣಾಮ ಬೀರುತ್ತೆ ಅಂತ ನಾನೇನು ನಂಬಲ್ಲ. ಯಾಕೆಂದರೆ ಮತದಾನಗಳಿಗೆ ಬೇರೆದೇ ಕಾರಣಗಳು, ದಿಕ್ಕುಗಳು, ಏನೇನೋ ಲೆಕ್ಕಾಚಾರಗಳು ಇರ್ತವೆ. ಮತದಾರರಿಗೂ ಸಹ ಲೆಕ್ಕಾಚಾರಗಳು ಇರ್ತವೆ. ಒಳ್ಳೆಯ ಲೆಕ್ಕಾಚಾರನೂ ಇರುತ್ತೆ, ಕೆಟ್ಟ ಲೆಕ್ಕಾಚಾರನೂ ಇರುತ್ತೆ. ಒಟ್ಟಿನಲ್ಲಿ ಸಿ ವೋಟರ್ ಮನೋರಮಾ ಒಪಿನಿಯನ್ ಪೋಲ್ನಲ್ಲಿ UDFಗೆ ಒಂದು ಎಡ್ಜ್ ಇದೆ. UDF ಸರ್ಕಾರ ಸಾಧ್ಯತೆ ಹೆಚ್ಚಿದೆ. ಅಂದರೆ ಕಾಂಗ್ರೆಸ್ ನೇತೃತ್ವದಲ್ಲಿ ಕೇರಳಂನಲ್ಲಿ ಸರ್ಕಾರ ಬರುತ್ತೆ ಅಂತ ಈ ಸಿ ವೋಟರ್ ಮತ್ತು ಮನೋರಮಾ ಒಪಿನಿಯನ್ ಪೋಲ್ ಆಲ್ಮೋಸ್ಟ್ ಹೇಳ್ತಾ ಇದೆ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.